ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯುಪಿಎ 10 ವರ್ಷ ಸರ್ಕಾರದಲ್ಲಿದ್ದಾಗ ಚಿಕ್ಕ ಮಕ್ಕಳು ದೀಪಾವಳಿಲಿ ಪಟಾಕಿ ಹೊಡೆಯುವಂತ ಸಲೀಸಾಗಿ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು. ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ, ಗುವಾಹಟಿಯಲ್ಲಿ, ಡೆಲ್ಲಿಯಲ್ಲಿ, ಆಗ್ರಾದಲ್ಲಿ, ಚೆನ್ನೈನಲ್ಲಿ, ಸೂರತ್ನಲ್ಲಿ, ಅಹಮದಾಬಾದ್ನಲ್ಲಿ ವಾರ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಜಮ್ಮು ಕಾಶ್ಮೀರದಿಂದ ಬರ್ತಾ ಇದ್ದಂತ ನ್ಯೂಸ್ ಹೇಗಿತ್ತು? ಪ್ರತಿ ದಿವಸ ಜಮ್ಮು ಕಾಶ್ಮೀರದಿಂದ ನ್ಯೂಸ್ ಬರ್ತಾ ಇತ್ತು ಅಂದ್ರೆ ಇಲ್ಲ ಕಲ್ಲು ಹೊಡೆದಿದ್ದ ಬಗ್ಗೆ ಇಲ್ಲ ಅಲ್ಲಾಗಿರುವಂತ ಬಾಂಬ್ ಬ್ಲಾಸ್ಟ್ ಬರ್ತಾ ಇತ್ತು, ಎನ್ಕೌಂಟರ್ ತೀರ್ಕೊಂಡಿರುವಂತ ಜವಾನರ ಬಗ್ಗೆ ಬರ್ತಾ ಇತ್ತು. ದಿಸ್ ವಾಸ್ ದ ರಿಯಾಲಿಟಿ ಆಫ್ ಜಮ್ಮು ಕಾಶ್ಮೀರ್ ಯುಪಿಎ ಟೈಮ್ ನಲ್ಲಿ. ನಮ್ ಸರ್ಕಾರ ಬಂದ ಮೇಲೆ ಕೇವಲ ಒಂದೇ ವರ್ಷದಲ್ಲಿ, ಜಸ್ಟ್ ಇನ್ ದ ಲಾಸ್ಟ್ 1 year, 1 ವರ್ಷದಲ್ಲಿ 1,80,00,000 ಟೂರಿಸ್ಟ್ಗಳು ಜಮ್ಮು ಕಾಶ್ಮೀರ ವಿಸಿಟ್ ಮಾಡಿದ್ದಾರೆ. ಪ್ರತಿ ಶುಕ್ರವಾರ ನಮಾಜ್ ಮುಗಿದ ತಕ್ಷಣನೇ ಹೋಗಿ ಕಲ್ಲೆಸೀತಾ ಇದ್ದಂತ ಸ್ಟೋನ್ ಪೆಲ್ಟಿಂಗ್ ಏನಿತ್ತು ಅದು ಫುಲ್ ಸ್ಟಾಪ್ ಆಗಿದೆ. ವಾರ ಅಲ್ಲಿ ಏನು ಎನ್ಕೌಂಟರ್ಗಳು ನಡೀತಾ ಇತ್ತು, ಕರ್ನಾಟಕ, ತಮಿಳುನಾಡು ಒಂದಲ್ಲೇ ದೇಶದ ಮೂಲೆ ಮೂಲೆಯಿಂದ ಯಾವ ಯುವಕರು ಹೋಗಿ ನಮ್ಮ ಜವಾನರು ಅಲ್ಲಿ ಬುಲೆಟ್ ಹೋಗಿ ಜೀವ ಕೊಡ್ತಾ ಇದ್ರು, ಅದು ನಿಂತಿದೆ. ಜಮ್ಮು ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಇವತ್ತು ತ್ರಿವರ್ಣ ಧ್ವಜ ಹಾರ್ತಾ ಇದೆ. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ನಡೀತಾ ಇದೆ. ಮಕ್ಕಳು, ಕುಟುಂಬದವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿ ಸಿನಿಮಾ ನೋಡಕ್ ಶುರು ಮಾಡಿದ್ದಾರೆ. ದೇಶದ ಬೇರೆ ಬೇರೆ ಭಾಗದಿಂದ ಜನ ಹೋಗಿ ಇನ್ವೆಸ್ಟ್ ಮಾಡಿ ಹೋಟೆಲ್ಗಳು ಪ್ರಾರಂಭ ಆಗ್ತಾ ಇದೆ. ರೆಕಾರ್ಡ್ ಅಮರನಾಥ್ ಯಾತ್ರೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದು ನಾವು ಕೊಟ್ಟಿರುವಂತದ್ದು. ಇಲ್ಲಿ ಶಿವಾಜಿನಗರದಲ್ಲಿ, ಪುಲ್ಕೇಶಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ ಮೇಲೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಇಟ್ಟು ಸುಟ್ಟ ಮೇಲೆ ಕನಿಷ್ಠ ಅದನ್ನ ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ಳಕ್ಕೂ, ಅವ್ರ ಪಾರ್ಟಿಯವರ ಪರವಾಗಿ ನಿಂತ್ಕೊಳ್ಳಕ್ ಆಗದಲೇ ಇರುವಂತ ಯೋಗ್ಯತೆ ಇಲ್ಲದೆ ಇರುವಂತ ಕಾಂಗ್ರೆಸ್ನವರು ಭಯೋತ್ಪಾದನೆ ವಿರುದ್ಧ, ದೇಶದ ಐಕ್ಯತೆ ಸಮಗ್ರತೆ ವಿರುದ್ಧ ಮೋದಿ ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡುವಂತ ಬೇಸಿಕ್ ಕ್ರೈಟೀರಿಯಾನೇ ಅವ್ರಿಗೆ ಉಳಿದಿಲ್ಲ.